Okay, take next one. Find the amount of bill for the following intrastate transaction of goods and service. The GST rate is 5%. Correcta? So first table alli ಏನು ಬರುತ್ತೆ? ಸೇಮ್, ಏನು ಚೇಂಜ್ ಇಲ್ಲ. ಕರೆಕ್ಟಾ? ಕ್ವಾಂಟಿಟಿ. ನೆಕ್ಸ್ಟು ಎರಡರಲ್ಲಿ MRP. ನೆಕ್ಸ್ಟು ಟೋಟಲ್ ಅಮೌಂಟಿಗೆ ಡಿಸ್ಕೌಂಟು ಇದು. ಆಮೇಲೆ ನೆಕ್ಸ್ಟ್ ಏನು? ಅಷ್ಟೇ ಹಂಗೆ ಎಲ್ಲ ಬೇರೆ ಬೇರೆ ಆಯ್ತಲ್ಲ ತಾನೆ. ಇದು ಫೈನಲ್ ಅಮೌಂಟ್ ಅನ್ಕೋ. ಕರೆಕ್ಟಾ? ಸೊ ಕ್ವಾಂಟಿಟಿ ಫಸ್ಟು 18, 150. ಸೊ ಟೋಟಲ್ ಎಷ್ಟೈತೆ ಹಂಗೆ? ಟೋಟಲ್ ಅಮೌಂಟು 2700. ದೆನ್ ಡಿಸ್ಕೌಂಟ್ ಎಷ್ಟು? 10%. ಡಿಸ್ಕೌಂಟ್ ಅಂದರೆ ಫೈನಲ್ ಅಮೌಂಟ್ ಎಷ್ಟಾಗುತ್ತೆ? ಫೈನಲ್ ಅಮೌಂಟ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಅನ್ಕೋ. $270. ಕರೆಕ್ಟಾ? ಸೊ ಸೇಮ್ ಥಿಂಗ್ ಇದೇ ಥರ ಎಲ್ಲ ಮಾಡಿರಿ. ಇದು 24, 30, 12. ಸೊ ದಿಸ್ ಈಸ್ MRP 240 ಮಲ್ಟಿಪ್ಲೈ ವಿತ್ ದಿಸ್. ಕ್ವಾಂಟಿಟಿ 240 ಇದೆ, MRP 240 ಇದೆ. ಮಲ್ಟಿಪ್ಲೈ ಮಾಡಿರಿ, ಟೋಟಲ್ ಅಮೌಂಟ್ ಬರುತ್ತೆ. ಡಿಸ್ಕೌಂಟ್ ಮೈನಸ್ ಮಾಡಿರಿ 20%. ಫೈನಲ್ ಅಮೌಂಟ್ ಎಷ್ಟು ಅಂತೇಳಿ? 5760. ಓಕೆ, ಡಿಸ್ಕೌಂಟು 20%. ಫೈನಲ್ ಅಮೌಂಟ್ ಎಷ್ಟು ಬರುತ್ತೆ? Oh. 1152. Okay, next one 30. MRP is 100. 3000. ಎಷ್ಟು ಬರುತ್ತೆ? 3000. ಕರೆಕ್ಟ್. ಓಕೆ, ಡಿಸ್ಕೌಂಟ್ ಎಷ್ಟು? 30%. ಸೊ ಹಂಗಾದ್ರೆ ಫೈನಲ್ ಅಮೌಂಟ್ ಎಷ್ಟಾಯಿತು? 900. ಓಕೆ, 900. ನೆಕ್ಸ್ಟ್ ಲಾಸ್ಟ್ ಒನ್ 12 MRP 120. ಎಷ್ಟು? 1440. ಡಿಸ್ಕೌಂಟು 20%. ಎಷ್ಟಾಯ್ತು ಹಂಗಾದ್ರೆ? 288. 288. ಸಿ, ಇದನ್ನ ಫೈನಲ್ ಅಮೌಂಟ್ ಅರ ತಗೊಳ್ರಿ, ಇಲ್ಲಾಂದರೆ ಹಿಂಗಾರ ತಗೊಳ್ರಿ. ವಾಟ್? ಡಿಸ್ಕೌಂಟೆಡ್ ಪ್ರೈಸ್. ಹಿಂಗಾರ ತೊಗೊಳ್ರಿ, ಹೆಂಗಾರ ತೊಗೊಳ್ರಿ, ಬೋತ್ ಇವಾಗ ಪ್ರಾಬ್ಲಮ್ ಏನಿಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕು? ವಾಟ್ ಯಾವುದನ್ನ? ಟೋಟಲ್ ಅಮೌಂಟ್ನ ಟೋಟಲ್ ಮಾಡ್ತೀಯಾ? ನೆಕ್ಸ್ಟು ಏನಕ್ಕೆ ಮಾಡಕ್ಕೆ ಹೋಗ್ತೀಯ? ಕೇಳಿರೋದೇನು ಕ್ವಶನ್ನ? GST ಕಂಡುಹಿಡಿಬೇಕು ತಾನೆ? ಎಷ್ಟು GST ಆಗುತ್ತೆ ಅಂತ ಕಂಡುಹಿಡಿಬೇಕು. ಇದಕ್ಕೆ ಫೈನಲ್ ಅಮೌಂಟ್ ಹಾಕಿ ಇದು. ಓಕೆ. ಡಿಸ್ಕೌಂಟ್ ಅಮೌಂಟ್ 270ನಾ? ಹಿಂಗಾದರೂ ಮಾಡಿ. ಓಕೆ, ಸಿ, ಹಂಗಾದರೆ ಇಲ್ಲಿ ನಾವು ಡಿಸ್ಕೌಂಟೆಡ್ ಪ್ರೈಸ್ ಕಂಡುಹಿಡ್ತೀವಿ. ಕರೆಕ್ಟಾ? ಸೊ ಅಂದರೆ ಅರ್ಥ MRP 150 ಇದ್ದರೆ ಟೋಟಲ್ ಅಮೌಂಟು 2700. ಅದರಲ್ಲಿ 10% ಡಿಸ್ಕೌಂಟ್ ಹೋದರೆ 200 ಉಳಿತು. ನಾವು ಇಲ್ಲಿ ಬರೀಬೇಕು ವಾಟ್? ಫೈನಲ್ ಅಮೌಂಟ್. ಕರೆಕ್ಟಾ? ಡಿಸ್ಕೌಂಟೆಡ್ ಪ್ರೈಸ್ ಇದು ಫೈನಲ್ ಅಮೌಂಟ್. ಇದು ಫೈನಲ್ ಅಮೌಂಟಿಗೆ ಎಷ್ಟೈತೆ ಹಂಗಾದ್ರೆ ಮೈನಸ್ ಮಾಡಬೇಕು. ಈಗ ಮೈನಸರ ಮಾಡ್ಕೊಳ್ಳಿ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 2700ಅಲ್ಲಿ 270 ಹೋದರೆ ಹೌ ಮಚ್ ವಿಲ್ ಗೆಟ್? 24. ಈಗಾದರೂ ಮಾಡಿ, ಮೈನಸ್ ಮಾಡಿ, ಇದರಲ್ಲಿ ಮೈನಸ್ ಮಾಡಿ 2700ಅಲ್ಲಿ ಮೈನಸ್ 270 ಹಿಂಗಾದರೂ ಮಾಡಿ. ಇಲ್ಲ ಅನದರ್ ಮೆಥಡ್. ವಾಟ್? ಬೆಸ್ಟ್ ಮೆಥಡ್ ಈಸ್ ವಾಟ್? ಹೇಳ್ಕೊಟ್ಟಿದ್ನಲ್ಲ. ವಾಟ್ ಬೆಸ್ಟ್ ಮೆಥಡ್? ಡೈರೆಕ್ಟಾಗಿ ಹಿಂಗೆ ಹಾಕ್ಬೋದಾ? ಡೈರೆಕ್ಟಾಗಿ ಡಿಸ್ಕೌಂಟೆಡ್ ಪ್ರೈಸು.
ಡೈರೆಕ್ಟಾಗಿ ಹೆಂಗೆ ಹಾಕ್ಬೋದು? ಹಾಂ, ಎಷ್ಟು ಪರ್ಸೆಂಟ್ ಇದೆ? 10% ಅಲ್ವಾ? ಉಳಿದೆಷ್ಟು? 90/100 ಇಂಟು ವಾಟ್? ಇದು ಸೆಲ್ಲಿಂಗ್ ಪ್ರೈಸ್. ಇದು ಎಷ್ಟು ಬರುತ್ತೆ? 2700. ಹಾಂ, ಮಾಡಿ. ಹಂಗಾದ್ರೂ ಮಾಡಿ, ಹಿಂಗಾದ್ರೂ ಮಾಡಿ, ಪ್ರಾಬ್ಲಮ್ ಇಲ್ಲ. ಬೋತ್ ಆರ್ ಓಕೆ, ಎರಡು ಒಂದೇ. ಮೈನಸ್ ಮಾಡ್ಯಾರ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ಫಾರ್ಮರ್ ಹಾಕ್ಬೋದು. ಸೊ ನೆಕ್ಸ್ಟ್ ಹೇಳಿ ಹೆಂಗೆ ಬರುತ್ತೆ ಹಂಗಾದ್ರೆ? 20% ಆದರೆ ಸೊ ಉಳಿದು 80/100 ಇಂಟು ಫಾರ್ ಹೌ ಮಚ್? 5760. ಸೇಮ್ ಅದೇ ಥರ ಇದಕ್ಕೂ ಮಾಡಿರಿ. 2430. ನೆಕ್ಸ್ಟು ಎರಡನೇದು ಸೊ ಹಂಗಾದ್ರೆ ಇದೇನಾಯ್ತಿದ್ದು? ಇದು ಏನಾಗುತ್ತೆ ಇವಾಗ? ಡಿಸ್ಕೌಂಟೆಡ್ ಪ್ರೈಸ್ ಹಾಕಿದ್ದಿಲ್ಲ, ಡೈರೆಕ್ಟಾಗಿ ಹಾಕಿದ್ದೀವಿ. ಕರೆಕ್ಟಾ? ಫೈನಲ್ ಅಮೌಂಟ್ ಇಲ್ಲ ಅಂದರೆ ಸೆಲ್ಲಿಂಗ್ ಪ್ರೈಸು. ಓಕೆ, ಯಾವ್ದಾರು ಹಾಕ್ಕೊಳ್ಳಿ. ಫೈನಲ್ ಅಮೌಂಟ್ ಇಲ್ಲ ಅಂದರೆ ಸೆಲ್ಲಿಂಗ್ ಪ್ರೈಸ್. ಎಷ್ಟು ಬರುತ್ತೆ ಎರಡನೇದು? 4608. ಹಾಂ, ನೆಕ್ಸ್ಟ್ ಮೂರನೇದು? ಥರ್ಡ್ ಒನ್ ಈ ಚೆಕ್ ಮಾಡಿರಿ. ಇದು ಫಸ್ಟ್ನೇ ತಪ್ಪು ಹೇಳಿರ್ಬೇಕು ನೀವು. 1430 ಚೆಕ್ ಮಾಡಿ. 2430 ಇರ್ಬೇಕು ನೋಡೋದು. ನೆಕ್ಸ್ಟ್ ಒನ್ನ ಎಷ್ಟು? 2100. ನೆಕ್ಸ್ಟು ಅದರ ನೆಕ್ಸ್ಟು ಲಾಸ್ಟ್ ಒನ್. ಒನ್ 1152. 2430. 1430 ಹೇಳಿದ್ರಿ, ರಾಂಗ್. ಅದು 2430. ಇವಾಗ ಏನು ಮಾಡ್ತೀಯಾ? ಇದಕ್ಕೆ ಟೋಟಲ್ ಅಮೌಂಟ್ ಕರೆಕ್ಟಾ? ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? 2430, 4608, 2100 ಒಂದು, 1152 ಒಂದು. $10,290. ಆಯಿತಾ? ಇಲ್ಲಿ ಕೇಳು. ಇವಾಗ ನೀವು ಇದಕ್ಕರ ಟ್ಯಾಕ್ಸ್ ಕಂಡು ಇಟ್ಕೊಳ್ರಿ. ಇಲ್ಲ ಇನ್ನೂ ನಿಮಗೆ ಲೆಂದಿ ಮಾಡಬೇಕು, ಇನ್ನೂ ಫುಲ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ ಗೊತ್ತಾ? ಈಚಿಗೆ ಒಂದೊಂದಕ್ಕೆ GST ಕಂಡು ಹಿಡ್ಕೊತ ಹೋಗ್ರಿ, ಒಂದೊಂದಕ್ಕೆ 5% ಕಂಡು ಹಿಡ್ಕೊತ ಹೋಗಿ ಎಲ್ಲ ಆ್ಯಡ್ ಮಾಡಿ. ಹಂಗೂ ಮಾಡ್ಬೋದು. ಆಯಿತಾ? ಅದು ಲಾಂಗ್ ಪ್ರೊಸೀಜರು. ನಿಮಗೆ ಕೊಡೋ 4 ಇಲ್ಲ 5 ಮಾರ್ಕ್ಸಿಗೆ ಕ್ವಶನ್ನು, 4 or 5 ಮಾರ್ಕ್ಸ್ ಕ್ವಶನ್ನು. ಅದಕ್ಕೆ ಇಷ್ಟುದ್ದ, ಅದಕ್ಕೆ ಮತ್ತೆ ಅದರಲ್ಲಿ ಮತ್ತೆ ಸಪ್ರೇಟ್ ಮಾಡ್ಬೋದು. CGST 5%, HGST ಸಪ್ರೇಟ್ ಮಾಡಿ ಟೋಟಲ್ ಆ್ಯಡ್ ಮಾಡ್ಬೋದು. ಹಂಗಾದರೂ ಮಾಡ್ಬೋದು. ಇಲ್ಲಾಂದರೆ ಟೋಟಲ್ ಕಂಡು ಹಿಡ್ಬಿಟ್ಟು ಇದಕ್ಕೆ 5% ಕಂಡು ಹಿಡಿ. 5% ಮೀನ್ಸ್ ವಾಟ್? GST. ಸೊ GST is equal to how much? 5%. So 5% of how much? 10,290. ಹಂಗಾದ್ರೆ ಎಷ್ಟಾಗುತ್ತೆ? 5/100 ಇಂಟು 10,290 ಕಂಡಿದ್ರೆ ಎಷ್ಟು ಬರುತ್ತೆ? 514.5. ಎಷ್ಟು ಬರುತ್ತೆ? 500. ಆಯಿತಾ? ಇದು ಇದು ನಿಮಗೆ ಟೋಟಲ್ GST ಕರೆಕ್ಟಾ? ಇದರಲ್ಲಿ ಏನು ಸಪ್ರೇಟ್ ಆಗುತ್ತೆ? ಇದರಲ್ಲಿ CGST ಈಸ್ ಹೌ ಮಚ್? 2.5%. ಕರೆಕ್ಟಾ? ದೆನ್ SGST 2.5%. ಅವಾಗ ಇದ್ರ ಡಿವೈಡ್ ಬೈ 2 ಮಾಡ್ಕೋಬೇಕು. ಎಷ್ಟು ಬರುತ್ತೆ? ಡಿವೈಡ್ ಬೈ 2. ದಟ್ ಈಸ್ ಈಕ್ವಲ್ ಟು ಹೌ ಮಚ್? ಚೆಕ್. $257.25.
257.25 ಬರುತ್ತೆ. ಆಯಿತಾ? ಹಿಂಗಾದ್ರೂ ಮಾಡಿ. ಇದು ಇವಾಗ ಇಷ್ಟು ಮಾಡೋದಕ್ಕೆ ಮಿನಿಮಮ್ ನಿಮಗೊಂದು 5 to 10 ಮಿನಿಟ್ಸ್ ಬೇಕು. ಕರೆಕ್ಟಾ? ಇದೇ ಪ್ರೊಸೀಜರ್ನ ನೀವು ಇನ್ನೂ ದೊಡ್ಡದು ಮಾಡ್ಬೋದು, ಅರ್ಧ ಗಂಟೆ ಮಾಡ್ಬೋದು. ಇದು ಪ್ರಾಬ್ಲಮ್ ಹೆಂಗೆ ಮಾಡ್ತೀರಾ? ಸಿ ಲೈಕ್ ದಿಸ್ ಯು ಡು. ಸೇಮ್ ಪ್ರಾಬ್ಲಮ್ನ ಈ ಥರ ಹಾಕ್ಕೊಡ್ರಿ. ಫಸ್ಟ್ನೇದು ಕ್ವಶನ್ ಏನಿದೆ? ಕ್ವಾಂಟಿಟಿನಾ? ಓಕೆ, ಫಸ್ಟ್ನೇದು ಕ್ವಾಂಟಿಟಿ. ಎರಡನೇದು ಎಮ್ ಆರ್ ಪಿ. ಓಕೆ, ಎರಡನೇದು ಎಮ್ ಆರ್ ಪಿ. ನೆಕ್ಸ್ಟು ಟೋಟಲ್ ಅಮೌಂಟು. ಇದು ಟೋಟಲ್ ಅಮೌಂಟ್. ಕರೆಕ್ಟಾ? ಟೋಟಲ್ ಅಮೌಂಟು. ನೆಕ್ಸ್ಟು ಡಿಸ್ಕೌಂಟು. ಓಕೆ, ನೆಕ್ಸ್ಟು ಏನು ಮಾಡ್ಬೋದು? ಡಿಸ್ಕೌಂಟೆಡ್ ಪ್ರೈಸು. ಅದನ್ನು ಡಿಸ್ಕೌಂಟೆಡ್ ಅಂದರೆ ಡಿಸ್ಕೌಂಟ್ ಮುಗಿದ್ಮೇಲೆ ಬರೋ ಪ್ರೈಸ್ ಯಾವುದು? ಡಿಸ್ಕೌಂಟೆಡ್ ಪ್ರೈಸು. ಆಮೇಲೆ ಇದಾದ್ಮೇಲೆ ಬರೋದು ಯಾವುದು? ಫೈನಲ್ ಅಮೌಂಟ್. ನಥಿಂಗ್ ಬಟ್ ಯಾವುದು? ಸೆಲ್ಲಿಂಗ್ ಪ್ರೈಸು. ಆಯಿತಾ? ಎಸ್ ಪಿ. ಇದಾದ್ಮೇಲೆ ಬೇಕಾದ್ರೆ ನೀನು ಮಾಡಿ ದೊಡ್ಡದಾಗಿ ಮಾಡೋಂಗಿದ್ರೆ ನೆಕ್ಸ್ಟ್ ಇಲ್ಲಿ 5% ಸಿ ಜಿ ಎಸ್ ಟಿ. ನೆಕ್ಸ್ಟು ಎಸ್ ಜಿ ಎಸ್ ಟಿ. ಓಕೆನಾ? ಇದಾದಮೇಲೆ ನಿಮಗಿದೆಲ್ಲ ಬರುತ್ತಾ? ಕೆಳಗಡೆ ಟೋಟಲ್ ಅಂತ ಮಾಡಿ, ಟೋಟಲ್ ಡಿಸ್ಕೌಂಟೆಡ್ ಪ್ರೈಸ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಆಮೇಲೆ ಸಿ ಜಿ ಎಸ್ ಟಿ ಎಷ್ಟು ಬರುತ್ತೆ, ಎಸ್ ಜಿ ಎಸ್ ಟಿ ಎಷ್ಟು ಬರುತ್ತೆ, ಆಮೇಲೆ ಕಿಲ್ ಬರೀರಿ. ಸಿ ಜಿ ಎಸ್ ಟಿ ಈಸ್ ಈಕ್ವಲ್ ಟು ದಿಸ್ ಮಚ್, ಎಸ್ ಜಿ ಎಸ್ ಟಿ ಈಸ್ ಈಕ್ವಲ್ ಟು ದಿಸ್ ಮಚ್. ಹಿಂಗೆ ಮಾಡ್ಕೊತೀರಾ? ಮಾಡೋಂಗಿದ್ರು ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಆಯಿತಾ? ಒಂದೊಂದು ಹಿಂಗೂ ಹೇಳ್ತಾರೆ. ಏನಂತ? ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಸಪ್ರೇಟಾಗಿ ಕಂಡಿಡ್ರಿ, 2.5% ಇದು 2.5% ಕಂಡಿಡ್ರಿ ಅಂತ ಹೇಳ್ತಾರೆ. ನಾವೇನು ಮಾಡ್ತಿದ್ದೀವಿ? ಟೋಟಲ್ 5% ಕಂಡಿಡ್ಕೊತಿದ್ದೀವಿ. 5% ಆನ್ಸರಿಗೆ ಡಿವೈಡ್ ಬೈ 2 ಮಾಡಿದರೆ ನಮಗೆ ಆನ್ಸರ್ ಬರ್ತಿದೆ. ಕರೆಕ್ಟಾ? ಹಿಂಗೂ ಮಾಡ್ಬೋದು. ಸೊ ಲಾಂಗ್ ಪ್ರೊಸೀಜರ್ ಬೇಕಂದರೆ ಹಿಂಗೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಟೈಮ್ ಹಿಡಿತದೆ ಅಷ್ಟೇ. ಟೇಕ್ ನೆಕ್ಸ್ಟ್ ಕ್ವಶನ್. ಇದು ಮಾಡಿದ್ರಿ ಇವಾಗ 18%. ಇದು ಮಾಡ್ಬೋದಾ? ಇದು ಮನೆಗೆ ಮಾಡ್ತೀರಾ? ಬರೀ ಇದನ್ನ ಹೇಳಿ ಸಾಕು. ಏನೋ ಬಾಕ್ಸ್ ಏನೇನು ಹಾಕ್ತಿಂತೀರಾ? ಫಸ್ಟ್ನೇದು ಕ್ವಾಂಟಿಟಿ. ಓಕೆ, ಡನ್. ನೆಕ್ಸ್ಟ್ ಎಮ್ ಆರ್ ಪಿ. ನೆಕ್ಸ್ಟು ಟೋಟಲ್ ಅಮೌಂಟು. ಆಮೇಲೆ ಡಿಸ್ಕೌಂಟು. ಆಮೇಲೆ ಎಸ್ ಪಿ ಡೈರೆಕ್ಟಾಗಿ ಹಾಕ್ಕೊತೀರಾ? ಎಸ್ ಪಿ ಫಾರ್ಮುಲಾ. ಆಯಿತಾ? ಇಲ್ಲಿ ಚೇಂಜ್ ಆಗುತ್ತೆ. ಎಸ್ ಪಿ ಫಾರ್ಮುಲಾ ಏನಾಗುತ್ತೆ? ಎಸ್ ಪಿ ಫಾರ್ಮುಲಾ ಫಸ್ಟ್ನೇದು ಹೇಳ್ರಿ ನೋಡೋಣ ಎಷ್ಟಾಗುತ್ತೆ. ಇದು 20% ತಾನು ಡಿಸ್ಕೌಂಟು ಏನಾಗುತ್ತೆ ಅವಾಗ? 80/100 ಇಂಟು ಟೋಟಲ್ ಅಮೌಂಟು. ಕರೆಕ್ಟಾ? ಎಸ್ ಪಿ ಆದಮೇಲೆ ಏನು ಮಾಡ್ತೀರಾ? ಸೆಲ್ಲಿಂಗ್ ಪ್ರೈಸು. ಟೋಟಲ್ ಕಂಡು ಹಿಡ್ಕೊತೀರಾ. ಟೋಟಲಿಗೆ ಏನು ಹಾಕ್ತೀರಾ? ಜಿ ಎಸ್ ಟಿ ಹಾಕ್ತೀರಾ. ಎಷ್ಟು ಪರ್ಸೆಂಟ್ ಹಾಕ್ತೀರಾ? ಜಿ ಎಸ್ ಟಿ 18% ಹಾಕ್ತೀರಾ. ಆಮೇಲೆ ಅದ್ರಾಗ ಏನಾಗುತ್ತೆ? ಸಿ ಜಿ ಎಸ್ ಟಿ 9%, ಎಸ್ ಜಿ ಎಸ್ ಟಿ ಯಾಕೆ? ಓಕೆ, ಡನ್. ಇಟ್ ಇಸ್ ಎ ಇಂಟರ್ ಸ್ಟೇಟ್, ನಾಟ್ ಇಂಟ್ರಾ ಸ್ಟೇಟ್. ಸೊ ಎಸ್ ಜಿ ಎಸ್ ಟಿ ಎಷ್ಟು ಹಂಗಾದ್ರೆ? ನಿಲ್, 0. ಸಿ ಜಿ ಎಸ್ ಟಿ ಎಷ್ಟು? ನಿಲ್ಲು. ಐ ಜಿ ಎಸ್ ಟಿ ಎಷ್ಟು ಹಂಗಾದ್ರೆ? ಐ ಜಿ ಎಸ್ ಟಿ 18%. ಯು ಜಿ ಎಸ್ ಟಿ ಬರುತ್ತಾ? ಯು ಜಿ ಎಸ್ ಟಿನೂ ಬರೋಲ್ಲ, ನಿಲ್. ಯಾಕೆ? ಯೂನಿಟ್ ಟೆರಿಟರಿ ಅಲ್ಲ, ಯೂನಿಟ್ ಟೆರಿಟರಿ ಅಂತ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಕ್ಲಿಯರಾ? ಮಾಡ್ಬೋದು ಇದು ಮನೆಯಲ್ಲೇ. ಓಕೆ, ದಿಸ್ ಒನ್. ಇದು ಬೇರೆ ಬೇರೆ ಇದೆ ನೋಡಿರಿ, ಇದು ಬೇರೆ ಬೇರೆ ಇದೆ. ಕರೆಕ್ಟಾ? ಎಲ್ಲ ಜಿ ಎಸ್ ಟಿ ಏನಿದೆ ಸಪ್ರೇಟಾಗಿದೆ. ಸೊ ಫೈಂಡ್ ದ ಅಮೌಂಟ್ ಆಫ್ ಬಿಲ್ ಫಾರ್ ದ ಫಾಲೋಯಿಂಗ್ ಇಂಟ್ರಾ ಸ್ಟೇಟ್. ಇದು ಇಂಟ್ರಾ ಸ್ಟೇಟ್ ಮೀನ್ಸ್ ಓನ್ಲಿ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಕೊಟ್ಟವನಷ್ಟೇ, ಎಸ್ ಜಿ ಎಸ್ ಟಿ ಕೊಟ್ಟಿಲ್ಲ. ಏನಂತ ಹೇಳಿದ್ದಾನೆ? ಅವ್ನು ಕೇಳ್ತಿದ್ದೇನೋ ಫೈಂಡ್ ದ ಅಮೌಂಟ್ ಆಫ್ ಬಿಲ್ ಕಂಡುಹಿಡಿಬೇಕು. ಟೋಟಲ್ ಎಷ್ಟು ಬರುತ್ತೆ ಬಿಲ್ ಅಂತ. ಸೊ ಹೇಳ್ರಿ, ಏನು ಫಸ್ಟ್ನೇದು ಏನು ಬರುತ್ತೆ? ಫಸ್ಟ್ ಎಮ್ ಆರ್ ಪಿ. ನೆಕ್ಸ್ಟು ಡೈರೆಕ್ಟ್ ಡಿಸ್ಕೌಂಟ್ ಪ್ರೈಸ್. ಕರೆಕ್ಟಾ? ಡಿಸ್ಕೌಂಟು
ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸರ್ ಹಾಕೋ, ಇಲ್ಲಾಂದರೆ ಡಿಸ್ಕೌಂಟೆಡ್ ಪ್ರೈಸ್. ಐ ವಿಲ್ ಪುಟ್ ಡೈರೆಕ್ಟ್ಲಿ ಸೆಲ್ಲಿಂಗ್ ಪ್ರೈಸ್ SP ಹಾಕ್ಕೊತೀನಿ. ನೆಕ್ಸ್ಟ್ ಏನು ಬರುತ್ತೆ? CGST. CGST ಎಷ್ಟು ಬರುತ್ತೋ SGSTನೂ ಅಷ್ಟೇ ಬರುತ್ತೆ. ಕರೆಕ್ಟಾ? ಹಾಕಿಡಲೇಬೇಕು. ಬರೀ CGST ಹಾಕೊಂಬಿಟ್ಟು SGST ಬಿಟ್ಬಿಡ್ತೀವಿ ಅವಾಗ ಬಿಡಂಗಿಲ್ಲ. ಅವ್ನು ಕೊಟ್ಟಿದ್ರು ಹಾಕೋಬೇಕು, ಕೊಟ್ಟಿಲ್ಲ ಅಂದ್ರೆ ಹಾಕೋಬೇಕು. ಅದು ಅಂದರೆ ಇಂಡೈರೆಕ್ಟ್ಲಾಗಿ ಅವ್ನು ಏನು ಹೇಳ್ತಾನೆ ನೋಡಿ ಕರೆಕ್ಟಾಗಿ. ಹಂಗಾರೆ GST ಎಷ್ಟು ಬರುತ್ತಿದ್ದು? 12%, ಇದು 18%, 28%, 5%. ಇದೇ ತಾನೇ ಸ್ಲ್ಯಾಬ್ ಇರೋದು. 0% ಸ್ಲ್ಯಾಬ್ ಇರೋದೇ ಅದು. 0%, 5%, 12%, 18%, 30% ಅಥವಾ 28% ಸಮಥಿಂಗ್ ಬರುತ್ತೆ. ಓಕೆ. ಸೊ ನೆಕ್ಸ್ಟು ಸೇಮ್ SGST ಬರುತ್ತೆ. ಅಲ್ಲಿ ಕ್ವಶನ್ ಕೊಟ್ಟಿರೋದೇನು? ಫೈಂಡ್ ದ ಅಮೌಂಟ್ ಆಫ್ ಬಿಲ್. ಅಮೌಂಟ್ ಆಫ್ ಬಿಲ್ ಅಂದರೆ ಅವಾಗ ನಮಗೆ ಎಷ್ಟು ಬರುತ್ತೆ? ಅವಾಗ ಅಮೌಂಟ್ ಆಫ್ ಬಿಲ್ಲು ಡಿಸ್ಕೌಂಟ್ ಮೈನಸ್ ಮಾಡಬೇಡ, SP ಕಂಡು ಹಿಡಿತೀಯಲ್ಲ. SP ಜೊತೆಗೆ CGST ಪ್ಲಸ್ SGST ಎರಡನ್ನೂ ಆ್ಯಡ್ ಮಾಡಬೇಕು. ಡೂ ಮಾಡಿದ್ದು MRP 12,000. ಇದು 30%. ಹಂಗಾರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? 70/100 ಇಂಟು 12,000. ಎಷ್ಟು ಬರುತ್ತೆ ನೋಡು? $8,400. ಇದಕ್ಕೆ CGST ಎಷ್ಟಾಗುತ್ತೆ? CGST 6%. 6% ಅಂದರೆ ಎಷ್ಟು? 6/100 ಇಂಟು ಎಷ್ಟು? 8,400 ಹಾಕೋಬೇಕು. ಎಷ್ಟು ಬರುತ್ತೆ? 84 6 500. ಕರೆಕ್ಟಾ? ಕರೆಕ್ಟಾ ಶಿಷ್ಯ? 504. ಇದು ಎಷ್ಟು? ಸೇಮ್ ತಾನೆ 504. ಓಕೆ. ನೆಕ್ಸ್ಟ್ ಎರಡನೇದು 15,000. 15,000 ಅಮೌಂಟಿಗೆ ಡಿಸ್ಕೌಂಟ್ 20. ಹಂಗಾರೆ SP ಎಷ್ಟು ಬರುತ್ತೆ? 80/100 ಇಂಟು ಎಷ್ಟಕ್ಕೆ? 15,000 MRPಗೆ. ಸೊ ವಾಟ್ ಇಸ್ CGST ಎಷ್ಟು ಬರುತ್ತೆ? ಇದೆಷ್ಟು ಬರುತ್ತೆ ಹೇಳ್ರಿ ಫಸ್ಟ್? SP 12,000 ಬರುತ್ತಾ? 12,000. CGST 6%. ಎಷ್ಟು ಪರ್ಸೆಂಟು? 9%. ಹಂಗೆ ಎಷ್ಟು ಬರುತ್ತೆ? 9/100 ಇಂಟು 12,000. 1080. ಓಕೆ. ಸೊ ಇದು 1080 ಸೇಮ್. ಇನ್ನು ಬೇಕಾದರೆ ಇನ್ನೊಂದು ಕಾಲಮ್ ಹಾಕೋಬೋದು ನೀವು ಸಪ್ರೇಟಾಗಿ. ನಾವು SGST ಇಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾ? SGST ಪರ್ಸೆಂಟೇಜ್ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ಮತ್ತೆ ನೀವು ಕಂಡುಹಿಡಿಯಂಗಿದ್ರು ಕಂಡುಹಿಡಿಬೋದು. ಓಕೆ. ಇನ್ನೊಂದು ಈ ಕಾಲಮ್ ಬಿಟ್ಬಿಟ್ಟಿದ್ವಿ, 3rd ಕಾಲಮ್. ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ ಆದಮೇಲೆ ಇದು ಬರಬೇಕಲ್ವಾ? ಇದನ್ನು ಸುಮ್ಮನೆ ಬರ್ಕೊಳೋದು ಮಿಡ್ಲಲ್ಲಿ, ಆಮೇಲೆ SGST ಫೈನ್ ಮಾಡೋದು. ಹಂಗೂ ಮಾಡ್ಕೋಬೋದು ನೀವು. ಸೊ ಅಂದರೆ ಸುಮ್ಮನೆ ಒಂದು ಪ್ರೊಸೀಜರ್, ಒಂದು ಸ್ಟೆಪ್ ಲಾಂಗ್ ಆಗುತ್ತೆ. ನೆಕ್ಸ್ಟು 9,500. ಸೊ ಡಿಸ್ಕೌಂಟ್ ಎಷ್ಟು? 30%. ಸೊ ಏನು ಬರುತ್ತೆ ಇದು? 70/100 ಇಂಟು 9,500 ಎಷ್ಟು ಬರುತ್ತೆ? 6650. ಓಕೆ. CGST 931. ಓಕೆ. ಹಂಗಾದ್ರೆ ಇದು 931 ಕರೆಕ್ಟಾ? ನೆಕ್ಸ್ಟ್ ಒನ್ 18,000. 18,000. ಸೊ 40% ಡಿಸ್ಕೌಂಟ್ ಎಷ್ಟು ಬರುತ್ತೆ? 60/100. ನೆಕ್ಸ್ಟ್ ಫೈನಲ್ ಹೇಳ್ಬಿಡು. ಫೈನಲ್ 10,800. CGST 270. SGST 270. ಇವಾಗ ನೋಡಿರಿ ನೋಡಿಯಾ. ಸೊ ಕೇಳಿರೋದೇನೋ ನಾನು ಫೈಂಡ್ ದ ಅಮೌಂಟ್ ಆಫ್ ದ ಬಿಲ್. ಸೊ ನಾವು ವಾಟ್ ಯು ವಿಲ್ ಡು, ಹ್ಯಾಡ್ ಆಲ್ SP. ಓಕೆ. ಟೋಟಲ್ ಅಮೌಂಟ್ SP, ಟೋಟಲ್ ಅಮೌಂಟ್ ಆಲ್ SP ಆ್ಯಡ್ ಮಾಡು. ಟೋಟಲ್ ಅಮೌಂಟ್ ಆ್ಯಡ್ ಮಾಡಿ ನೆಕ್ಸ್ಟು CGST ಆ್ಯಡ್ ಮಾಡು. ಎಷ್ಟು CGST ಬರುತ್ತಾ ಅಷ್ಟೇ SGST ಬರುತ್ತಾ? ಸೊ ವಾಟ್ ಯು ಶುಡ್ ಡೂ ನಾವ್, ದ ಫೈನಲ್ ಅಮೌಂಟ್ ವಿಲ್ ಬಿ, ಟೋಟಲ್ ಅಮೌಂಟ್ ವಿಲ್ ಬಿ ವಾಟ್? SP, ಟೋಟಲ್ SP ಪ್ಲಸ್
ಸಿ ಜಿ ಎಸ್ ಟಿ ಪ್ಲಸ್ ಎಚ್ ಜಿ ಎಸ್ ಟಿ ಮಾಡಿರಿ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಎಷ್ಟು ಬರುತ್ತಿದೆ? ಒಂದು 12,015 12 12 24 24 39 ಎಷ್ಟು ಬರುತ್ತೆ? 37,850 37,850 ಕರೆಕ್ಟಾ? ದೆನ್ ಸಿ ಜಿ ಎಸ್ ಟಿ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಸಿ ಜಿ ಎಸ್ ಟಿ ಒಂದು 500 1,080 931 270 ಹಾಂ 2785 ಪ್ಲಸ್ 2785 ಕರೆಕ್ಟಾ? ಟೋಟಲ್ ಆ್ಯಡ್ ಮಾಡಿದರೆ ದಿಸ್ ಇಸ್ ಅ ಬಿಲ್ ಟೆಲ್ 5570 ಡನ್ ಬಂತಾ? ಆನ್ಸರ್ ತಪ್ಪಾಗಿದೆ. ಏ 5570 ಬರುತ್ತಾ? ಎಷ್ಟು ಬರುತ್ತೆ ಟೋಟಲ್ ಅಮೌಂಟು? ಸಿ ರೈ ಇಲ್ಲೇ 37,850 ಐತೆ, ನಿಮಗೆ ಟೋಟಲ್ ಅಮೌಂಟು 5570 ಬರುತ್ತಾ? ರಾಂಗ್. ಮೇ ಬಿ ನೀವು 5570 ಹೇಳಿರೋದು ನೀವು ಇದಕ್ಕೆ ಹೇಳಿರ್ತೀರ ನೋಡಿ, ಜಿ ಎಸ್ ಟಿ 5570. ಹಾಂ ಟೋಟಲ್ ಬಿಲ್ ವಿಲ್ ಬಿ 43,420. ಆ್ಯಡ್ ಮಾಡೋದು ತಪ್ಪು ಮಾಡಿಬಿಡ್ರಿ, ಇದು ಸಿಲ್ಲಿ ಮಿಸ್ಟೇಕೆ ಮಾರ್ಕ್ಸ್ ನಿಮ್ಗೆ ಹೋಗೋದು. ಕ್ಲಿಯರ್? ಇದನ್ನು ಬರೀ ಇದಂಗೆ ಹೇಳ್ಬಿಡಲ್ಲ. ಇದನ್ನ ಎಷ್ಟು ಕೆಳಗಡೆ ಏನಂತ ಇನ್ವರ್ಡ್ಸ್, ಇದನ್ನು ಕ್ವಶನ್ ಇನ್ವಾಯ್ಸ್ ಅಂತಲೂ ಕೇಳ್ತಾರೆ, ಹುಷಾರು ಆಯಿತಾ? ಇನ್ವಾಯ್ಸ್ ಬಿಲ್ ಅಂತಲೂ ಕೇಳ್ತಾರೆ. ಇನ್ವಾಯ್ಸ್ ಬಿಲ್ ಅಂತ ಕೇಳಿದ್ರೆ ಅದೇ ಸೇಮೆ, ಏನು ಚೇಂಜ್ ಏನಿಲ್ಲ. ಹಾಂ ಅಲ್ಲ ಬಿಲ್ಲಿಗೆ ಬಿಲ್ಲಿಗೆ ಇದು ಬಿಲ್ ಕೊಡ್ತಾರಲ್ಲ ಅದಕ್ಕೆ ಇನ್ವಾಯ್ಸ್ ಬಿಲ್ ಅಂತ ಹೇಳ್ತಾರೆ. ಇದು ಮಾಡಿದ ಇದೇನಪ್ಪ ಇನ್ವಾಯ್ಸ್ ಬಿಲ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ರೆ ಆಮೇಲೆ. ದಿಸ್ ಆಲ್ ಆರ್ ಈಸಿ ಓನ್ಲಿ. ಇಟ್ ಇಸ್ ಇಂಟ್ರೆಸ್ಟ್ ರೇಟ್ ಕ್ವಶನ್, ಕರೆಕ್ಟಾ? ಹಾಂ ಫೈಂಡ್ ದ ಅಮೌಂಟ್ ಆಫ್ ಬಿಲ್ ಫಾರ್ ದ ಫಾಲೋಯಿಂಗ್ ಇಂಟ್ರೆಸ್ಟ್ ರೇಟ್ ಟ್ರಾನ್ಸಾಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಇಂಟ್ರೆಸ್ಟ್ ರೇಟ್ ಹಂಗಾದ್ರೆ ಜಿ ಎಸ್ ಟಿ ಏನು ಬರುತ್ತೆ? ಏನು ಹಾಂ ಜಿ ಎಸ್ ಟಿ? ಐ ಜಿ ಎಸ್ ಟಿ ಕೊಟ್ಟಿಲ್ಲಲ್ಲ ಇಲ್ಲಿ, ಸಿ ಜಿ ಎಸ್ ಟಿ ಕೊಟ್ಟವನೇ ಪರ್ಸೆಂಟೇಜ್. ಜಿ ಎಸ್ ಟಿನೂ ಒಂದೇ ಕರೆಕ್ಟೇ, ಬಟ್ ಇಲ್ಲಿ ಕೊಟ್ಟರೆ ಸಿ ಜಿ ಎಸ್ ಟಿ ಅಲ್ಲ. ಸಿ ಐ ವಿಲ್ ಟೆಲ್ ಯು. ಐ ವಿಲ್ ಟೆಲ್ ಯು. ಸಿ ಇದು ಐ ಜಿ ಎಸ್ ಟಿ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಂಬಿಡ್ರಿ. ನೋಡಿಲ್ಲ ಅಕಸ್ಮಾತ್ ಅವನು ನಮಗೆ ಐ ಜಿ ಎಸ್ ಟಿ ಕೊಟ್ಟಿಲ್ಲ, ಕರೆಕ್ಟಾ? ಸಿ ಜಿ ಎಸ್ ಟಿ ಮಾತ್ರ ಕೊಟ್ಟವನೆ. ನೀವು ಸಿ ಜಿ ಎಸ್ ಟಿ ಇವಾಗ ಐ ಜಿ ಎಸ್ ಟಿನ 6% ಅಂತ ಹಾಕ್ಕೊತೀರಾ 12% ಅಂತ ಹಾಕ್ಕೊತೀರಾ? ಇಲ್ಲಿ ಏನಾಗುತ್ತೆ ಅಂದರೆ ಸಿ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ದಿಸ್ ಈಸ್ ಇಂಡಿಯಾನೋ. ಎಕ್ಸಾಂಪಲ್ ಟೇಕ್, ಇಲ್ಲಿ ಗುಜರಾತಲ್ಲಿ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ. ಎಕ್ಸಾಂಪಲ್ ಈ ಪ್ಯಾನಲ್ಲೇ ಅನ್ಕೋ ಮ್ಯಾನುಫ್ಯಾಕ್ಚರ್ ಆಯಿತು. ಈ ಮ್ಯಾನುಫ್ಯಾಕ್ಚರ್ ಇವಾಗ ನಾನು ಇಲ್ಲಿಂದ ಕರ್ನಾಟಕ ತೊಗೊಂಬರ್ತೀನಿ, ಓಕೆ? ಇದಕ್ಕೇನು ಬೀಳುತ್ತೆ? ಐ ಜಿ ಎಸ್ ಟಿ ಬೀಳುತ್ತೆ. ಸೊ ಐ ಜಿ ಎಸ್ ಟಿಯಲ್ಲಿ ಏನಿರುತ್ತೆ? ದುಡ್ಡು ಇರುತ್ತೆ, ಕರೆಕ್ಟಾ? ಈ ದುಡ್ಡು ಇವಾಗ ಗುಜರಾತಿಗೆ ಹೋಗುತ್ತಾ ಕರ್ನಾಟಕಕ್ಕೆ ಹೋಗುತ್ತಾ? ಹಾಂ ಸೆಂಟ್ರಲ್ಲಿ ಫುಲ್ ಹೋಗಲ್ಲ. ಸೆಂಟ್ರಲ್ಲಿ ನೀನು ಸೆಂಟ್ರಲ್ಲಿ ದುಡ್ಡು 100% ಹೋಗಲೇಬೇಕು, ಹೋಗುತ್ತೆ. ನೀನು ಯಾರ ಮಾಡ್ಕೊಂಡು ಸಾಯಿ, ನನಗೆ ಸಂಬಂಧ ಇಲ್ಲ, ನನಗೆ ದುಡ್ಡು ಕೊಡು ಅಷ್ಟೇ. ಯಾವುದು? ಸೆಂಟ್ರಲ್ ಗೌರ್ಮೆಂಟು. ಅದು ಫುಲ್ ತೊಗೊಳಲ್ಲ. ಎಕ್ಸಾಂಪಲ್ 6% ಅಂತ ಇದೆಯಾ? 6% ಸ್ಲ್ಯಾಬೇ ಇಲ್ಲ, ಕರೆಕ್ಟಾ? ಸ್ಲ್ಯಾಬ್ ಯಾವುದಿರೋದು? 0% ಒಂದಿದೆ, ಆಮೇಲೆ 5% ಇದೆ, ಆಮೇಲೆ 12% ಒಂದಿದೆ, 18% ಇದೆ, 28 ಅದರ್ವೈಸ್ 30% ಇದೆ, ಕರೆಕ್ಟಾ? ಐ ಸ್ಲ್ಯಾಬ್ ಇದೆ. ಬಟ್ ಎಲ್ಲಿ ಕೊಟ್ಟಿರ್ತೇನೆ? 6%. ಹಂಗಾದ್ರೆ 6% ಅಲ್ಲ ಇಂಟ್ರೆಸ್ಟ್ ರೇಟ್, 12%, ಕರೆಕ್ಟಾ? 12%ಅಲ್ಲಿ 6% ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ, ಅದು 100%.
ಇನ್ನು ಅರ್ಧ ದುಡ್ಡು ಎಲ್ಲಿ ಹೋಗುತ್ತೆ? ಇನ್ನು 6% ಯಾರು? ಹಾಂ, ಅದೇ ಯಾರಿಗೆ? ಇವನಿಗೆ ಹೋಗುತ್ತಾ ಇವನಿಗೆ ಹೋಗುತ್ತಾ? ಇಲ್ಲ, ಕರ್ನಾಟಕಕ್ಕೆ ಹೋಗುತ್ತೆ. ಇನ್ನು ಅರ್ಧ % ದುಡ್ಡು ಕರ್ನಾಟಕ ಹೋಗುತ್ತೆ. ಯಾಕೆ? ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಇರುತ್ತಲ್ಲ, ಎಂಪ್ಲಾಯ್ಮೆಂಟ್ ಸಿಕ್ತು ಅವನಿಗೆ. ಅಂದರೆ ಜನಕ್ಕಲ್ಲಿ ಏನು ಸಿಕ್ತು? ಉದ್ಯೋಗ ಸಿಕ್ತು. ಉದ್ಯೋಗ ಸಿಕ್ಕರೆ ಅವ್ನು ಟ್ಯಾಕ್ಸ್ ಕಟ್ಟಾನೆ. ನೀನು ಇಲ್ಲಿ ತಂದು ಇಲ್ಲಿಗೆ ಹಾಕಿದರೆ, ನಿನಗೆಲ್ಲ ತಂದು ಹಾಕಿದ್ರೆ ಇಲ್ಲಿ ಅವ್ನು ಬರೀ ಸೆಲ್ ಮಾಡ್ಕೊಂಡು ನೀನು ದುಡ್ಡು ಕೊಡ್ತಾನೆ. ಇವನಿಗೆ ಏನಾರು ಬೇಕಲ್ಲಮ್ಮ ಸ್ಟೇಟ್ ಗೌರ್ಮೆಂಟಿಗೆ. ಸೊ IGSTಯಲ್ಲಿ ಇನ್ IGST 6% ವಿಲ್ ಮೀನ್ಸ್ 50% ವಿಲ್ ಗೋ ಫಾರ್ ವಾಟ್? ಸೆಂಟ್ರಲ್ ಗೌರ್ಮೆಂಟ್. 50% ವಿಲ್ ಗೋ ಫಾರ್ ಡೆಲಿವರ್ಡ್ ಸ್ಟೇಟ್. ಯಾವುದಕ್ಕೆ ಹೋಗುತ್ತಲ್ಲ ಸ್ಟೇಟು ಅದಕ್ಕೆ ದುಡ್ಡು ಹೋಗುತ್ತೆ. ಸೊ ಹಂಗಾದ್ರೆ ನಾನು ಇವಾಗ IGST ಕಂಡುಹಿಡಿಬೇಕಾದ್ರೆ ಇಲ್ಲಿ CGSTನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು? IGST ಈಸ್ ಈಕ್ವಲ್ ಟು ಹೌ ಮಚ್? ಅವ್ನು ಕೇಳಿರೋದೇನು? ಟೋಟಲ್ ಅಮೌಂಟ್ ಆಫ್ ದ ಬಿಲ್. ದೆನ್ ಅವನಿಗೆ ಕೇಳಿಲ್ಲ CGST ಎಷ್ಟು, SGST ಎಷ್ಟು ಅಂತ ಕೇಳಿಲ್ಲ ಅವನು. ಕರೆಕ್ಟಾ? ಕೇಳಿರೋದೇನು? ಟೋಟಲ್ ಬಿಲ್ ಎಷ್ಟಾಗುತ್ತೆ. ಅದು ಇಂಟರ್ ಸ್ಟೇಟ್ ಬೇರೆ. ದಟ್ ಆಲ್ಸೋ ವಾಟ್? ಇಂಟರ್ ಸ್ಟೇಟ್. ಸೊ ದಿಸ್ ವಿಲ್ ಬಿಕಮ್ ವಾಟ್? 12%, 18%, 28%, 5%. ಸೊ ನಾನು ಇಂಡೈರೆಕ್ಟಾಗಿ ಏನು ಕಂಡುಹಿಡಿಬೇಕು? IGST ಕಂಡುಹಿಡಿಬೇಕು. ನೀವು ಬರೀ GST ಬರೀ CGST ಕಂಡುಹಿಡಿದೆ ಅಂದರೆ ರಾಂಗ್. ಅದು ಅರ್ಥ ಆಯ್ತಾ ಇಲ್ಲ? ಕ್ಲಿಯರ್ ಆಯ್ತಾ ಇಲ್ಲ? ಸೊ ನಾವು ಫೈಂಡ್ ದಿಸ್ ಈಸ್ ಫಸ್ಟ್ ಒನ್ ಈಸ್ MRP, ನೆಕ್ಸ್ಟು ಡಿಸ್ಕೌಂಟು, ಆಮೇಲೆ ಸೆಲ್ಲಿಂಗ್ ಪ್ರೈಸು, ಆಮೇಲೆ ಇಲ್ಲಿ IGST ಹಾಕೋಬೋದು. ಡೈರೆಕ್ಟಾಗಿ IGST ಹಾಕೋ. ಯಾಕೆ? ಇಂಟರ್ ಸ್ಟೇಟು. ಅಕಸ್ಮಾತ್ ಇಂಟರ್ ಸ್ಟೇಟ್ ಕೇಳಿದರೆ CGST ನೀನು CGST SGST ಸೇಮ್ ಹಾಕೊತಿದ್ದೆ. IGST ದಿಸ್ ವಿಲ್ ಬಿಕಮ್ ವಾಟ್? 12%, 18%, 28%, ದೆನ್ 5%. ದೆನ್ ಇಯರ್ ಟೋಟಲ್ ಅಮೌಂಟ್ ಮೈನಸ್ ಮಾಡಿಕೊಂಡು, ಅಥವಾ ದಿಸ್ ಈಸ್ MRP ಇದು. ವೇಟ್ ಸೆಲ್ಲಿಂಗ್ ಪ್ರೈಸು, IGST, ಟೋಟಲ್ ಅಮೌಂಟು. ಅಥವಾ ಇದು ಫೈನಲ್ ಅಮೌಂಟ್ ಅನ್ಕೋ. ಫೈನಲ್ ಅಮೌಂಟ್, ದಿಸ್ ಈಸ್ ಫೈನಲ್ ಅಮೌಂಟ್. ಇದು ಫೈನಲ್ ಅಮೌಂಟು, ಕೆಳಗಡೆ ಟೋಟಲ್ ಅಮೌಂಟ್. ಟೋಟಲ್ MRP ಈಸ್ ಈಕ್ವಲ್ ಟು 12,000. ಡಿಸ್ಕೌಂಟ್ ಎಷ್ಟು? 30%. SP ಎಷ್ಟು ಬರುತ್ತೆ ಹಂಗಾದ್ರೆ? ಫೈಂಡ್. ಎಷ್ಟು ಬರುತ್ತಾ? ಎಷ್ಟು ಬರುತ್ತೆ? ಫಸ್ಟ್ನೇದು SP ಎಷ್ಟು ಬರುತ್ತೆ? 8,000. ಎಷ್ಟು ಎರಡನೇದು? 8,400. ಫೈನಲ್ ಅಮೌಂಟ್ ಎಷ್ಟಿದು? ಇಲ್ಲ ಒಂದು ಕೆಲಸ ಮಾಡಿರಿ, ಫೈನಲ್ ಅಮೌಂಟ್ ಏನು ಬೇಡ, ಫೈನಲ್ ಅಮೌಂಟ್ ಇಲ್ಲಿ ಆ್ಯಡ್ ಮಾಡೋಣಂತೆ ಅಲ್ವಾ? ಫೈನಲ್ಲಿಗೆ ಇದು ಫೈನಲ್ ಅಮೌಂಟ್ ಏನು ಬೇಡ, ಲಾಸ್ಟಿಗೆ ಆ್ಯಡ್ ಮಾಡೋಣ. ಸೊ IGST ಹಾಕ್ಕೊಂಡಿದೆಯಾ? ಓಕೆ, ನೆಕ್ಸ್ಟ್ ಟೆಲ್ ದಿಸ್ ಒನ್. ಸೊ 15,000 ಈ ಡಿಸ್ಕೌಂಟು 20%. SP ಎಷ್ಟು ಬರುತ್ತೆ ಸೆಲ್ಲಿಂಗ್ ಪ್ರೈಸು? 12,000 ಬರುತ್ತೆ. ಓಕೆ, ನೆಕ್ಸ್ಟು 9500ಗೆ ಡಿಸ್ಕೌಂಟ್ ಪ್ರೈಸು 30. ಎಷ್ಟು ಬರುತ್ತೆ ಸೆಲ್ಲಿಂಗ್ ಪ್ರೈಸು? 6650. ನೆಕ್ಸ್ಟು ದಿಸ್ ಒನ್ 18,000ಗೆ ಡಿಸ್ಕೌಂಟ್ ಎಷ್ಟು? 40%. ಇದು ಸೆಲ್ಲಿಂಗ್ ಪ್ರೈಸು 10,800. ಸೊ ಇದಕ್ಕೆ ಏನು ಮಾಡ್ತೀವಿ ಇವಾಗ? IGST ಎಷ್ಟು ಬೀಳುತ್ತೆ ನೋಡ್ಕೋಬೇಕು. ಹಾಂ, ಸೊ ದಿಸ್ ಈಸ್ ಇನ್ ಪರ್ಸೆಂಟೇಜ್. ನೋ, ದಿಸ್ ಆಲ್ ಇನ್ ಪರ್ಸೆಂಟೇಜ್. ನಾವು IGST ಕಂಡುಹಿಡಿ. ಎಷ್ಟು ಬರುತ್ತೆ? 12%. IGST 12%. 1
1008. ಎರಡನೇದು ಸೆಕೆಂಡ್ ಒನ್ 2160. Next one. $9,500 $6,650 28% ಗೆ ಎಷ್ಟು ಬರುತ್ತೆ? 28/100 ಇಂಟು 6650. 0 ಕ್ಯಾನ್ಸಲ್ಲು. ದಿಸ್ ಇಸ್ 14 5 5ಇಂದ ಡಿವೈಡ್ ಆಗುತ್ತೆ. 5 1 1 5 3 15 1862. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್. 540. ಓಕೆ, ವಾಟ್ ಟೋಟಲ್ ಅಮೌಂಟ್ ಬಿಲ್ ಕರೆಕ್ಟಾ? ಸೊ ಏನಂತ ಹಾಕೊತೀಯಾ? ಟೋಟಲ್ ಅಮೌಂಟು ಫೈನಲ್. ಸೊ ಫೈನಲ್ ಅಮೌಂಟ್ ಆರ್ ಟೋಟಲ್ ಅಮೌಂಟ್ ಈಕ್ವಲ್ ಟು ಎಸ್ ಪಿ ಪ್ಲಸ್ IGST. ಇಂಡೈರೆಕ್ಟ್ಲಿ ನಿಮಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ IGST GST ಎರಡು ಒಂದೇ ತಾನೆ? ಸೊ ನೋನಾ? because GST means what? GST means it is a combination of CGST and SGST. IGST no adhe, it is a combination of CGST. But indirectly ಯಾಕೆ integrated goods and services? Because of two state ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ. ಎಷ್ಟು ಬರುತ್ತೆ? ಎಸ್ ಪಿ ಅಲ್ಲ ಟೋಟಲ್ ಅಮೌಂಟು. ಇದು ಎಸ್ ಪಿ ಕಂಡಿಡ್ದಾ? ಓಕೆ, ಎಸ್ ಪಿ ಎಷ್ಟು? 30. ಎಸ್ ಪಿ ಇಸ್ ಈಕ್ವಲ್ ಟು 37,850. 37,850. ಓಕೆ, ಪ್ಲಸ್ IGST ಟೋಟಲ್. IGST ಟೋಟಲ್ 5,570. ಟೋಟಲ್ ಈಕ್ವಲ್ ಟು 32280. ಕರೆಕ್ಟಾ? ಕ್ಲಿಯರಾ? ಈ ಕ್ವಶನ್ ಹಿಂಗೂ ಮಾಡ್ಬೋದಾ? ಈ ಕ್ವಶನ್ ಈ ಥರ ಮಾಡ್ಬೋದಾ? ಎಸ್ ಪಿ CGST ದೆನ್ SGST. ಸೊ ಇದು 6%. 6%ಗೆ 6% ಆಫ್ ಆರ್ 6/100 ಇಂಟು 8,400. 6/100 ಇಂಟು 8,400. ಇದೇ ಥರ ಎಲ್ಲ ಮಾಡ್ಕೊಂತ ಹೋಗಿ ಆಯಿತಾ. ಕೆಳಗಡೆ ಲಾಸ್ಟಿಗೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು CGST ಪ್ಲಸ್ ಸೆಲ್ಲಿಂಗ್ ಪ್ರೈಸು ಪ್ಲಸ್ CGST ಪ್ಲಸ್ SGST ಅಂತ ಬರೆದ್ರೆ ಸೇಮ್ ಬರುತ್ತಾ ಆನ್ಸರು? ಹಾಂ, ಯಾವುದು ರಾಂಗ್ ಆಗಿದೆ? ಯಾವುದು? ಟೋಟಲ್ ಅಮೌಂಟಾ? ಓಕೆ, ಹಿಂಗೆ ಮಾಡಿ. ಎಷ್ಟು ಬರುತ್ತೆ ಟೋಟಲ್ ಅಮೌಂಟು? ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ? 37,850 ಬರುತ್ತೆ. ಓಕೆ, ಸೊ CGST SGST ಎರಡು ಸೇರಿ IGST ಎಷ್ಟು ಬರುತ್ತೆ? IGST 5,570.
570 ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 43420 ಬರುತ್ತೆ. ಅವಾಗ ಎಷ್ಟು ಹೇಳಿದೆ? ಅವಾಗ ಸೇಮ್ ತಾನೇ ಹೇಳಿದ್ದು. ಹಾಂ ಏನು 43420 ಹೇಳಿದ್ದು. ಓಕೆ, ಟೇಕ್ ನೆಕ್ಸ್ಟ್ ಒನ್. ಹಾಂ, a dealer in Mumbai supply an item at the following prices to dealer in Delhi. Find the total amount of the bill. First quantity. First quantity. Okay, first quantity. Quantity. Next MRP ಎಲ್ಲಿ ಬರುತ್ತಿದ್ದು? ರೇಟ್ ಪರ್ ಪೀಸ್, ಒನ್ ಪೀಸಿಗೆ ಅಲ್ವಾ? ಸೊ ಫಸ್ಟಿಗೆ ಏನು ಬರುತ್ತಿಲ್ಲಿ? ಇದು ಕ್ವಾಂಟಿಟಿ, ಇದು ಕ್ವಾಂಟಿಟಿ. ಇಲ್ಲಿ ಸೆಕೆಂಡ್ರಲ್ಲಿ ಫಸ್ಟಾಗಿ ಏನು ಸೇಮ್ ಅದೇ ಹಾಕೋ. ರೇಟ್ ಎಮ್ ಆರ್ ಪಿ ಹೆಂಗಾಗುತ್ತೆ? ರೇಟ್ ಪರ್ ಪ್ರೈಸು ಪೀಸ್, ಒಂದು ಪೀಸಿಗೆ. ಇದು ಟೋಟಲಿ ಏನು ಎಮ್ ಆರ್ ಪಿ ನಿನಗೆ ಟೋಟಲ್ ಇದಕ್ಕೆ ಹಾಕೋ. ಅದು ಓಕೆ, ಪರ್ ಪೀಸ್ ಎಮ್ ಆರ್ ಪಿನೇ ಬರುತ್ತೆ, ಏನೋ ಅಂತ ಪ್ರಾಬ್ಲಮ್ ಇಲ್ಲ. ಎಮ್ ಆರ್ ಪಿ ಬರುತ್ತೆ ಪರ್ ಪೀಸಿಗೆ ಎಮ್ ಆರ್ ಪಿ. ಇಯರ್ ಡಿಸ್ಕೌಂಟ್, ಡಿಸ್ಕೌಂಟ್ ಯಾವನ್ ಬಿಟ್ಟೆ? ಡಿಸ್ಕೌಂಟೆಡ್ ಇಲ್ಲ ಅಂದರೆ ಡೈರೆಕ್ಟಾಗಿ ಏನು ಬರ್ಕೋಬೋದು? ಎಸ್ ಪಿ ಬರ್ಕೋ. ಏಯ್ ಏನಿನ್ನ ಈ ಸೆಲ್ಲಿಂಗ್ ಪ್ರೈಸ್ ಬರೋಕ್ಕಿಂತ ಮುಂಚೆ ಸೆಲ್ಲಿಂಗ್ ಪ್ರೈಸ್ ಯಾವಾಗ? ಡಿಸ್ಕೌಂಟ್ ಹೋದ್ಮೇಲೆ ತಾನೇ ಸೆಲ್ಲಿಂಗ್ ಪ್ರೈಸ್ ಬರೋದು. ಅದಕ್ಕಿಂತ ಮುಂಚೆನೇ ಸೆಲ್ಲಿಂಗ್ ಪ್ರೈಸ್ ಬರುತ್ತಾ? ಏನೋ ತಿಕ್ಕಾನ ಆಗ್ಬಿಟ್ಟಿದೆಯಲ್ಲ. ಇದು ಟೋಟಲ್ ಇದು ಯಾವುದು? ಇದು ಎಮ್ ಆರ್ ಪಿ ಕ್ವಾಂಟಿಟಿ, ಇದು ಪ್ರೈಸು ಅಥವಾ ಟೋಟಲ್ ಪ್ರೈಸು, ಕರೆಕ್ಟಾ? ಆಮೇಲೆ ಇದಕ್ಕೆ ಡಿಸ್ಕೌಂಟ್ ಅಥವಾ ಸೆಲ್ಲಿಂಗ್ ಪ್ರೈಸು. ಡಿಸ್ಕೌಂಟ್ ಹಾಕೊಂಡು ಆಮೇಲೆ ಸೆಲ್ಲಿಂಗ್ ಪ್ರೈಸಲ್ಲಿ ಹಾಕೋ ಪ್ರಾಬ್ಲಮ್ ಇಲ್ಲ. ಆಮೇಲೆ SGST. ಬಟ್ ಇಲ್ಲಿ ಯಾವುದಿರೋದು? ಇದು ಇಂಟ್ರೆಸ್ಟೇಟು. ಸೊ ಡೆಲ್ಲಿಯಲ್ಲಿರೋದು ಡೆಲ್ಲಿಯಿಂದ ಡೆಲ್ಲಿ ಒಳಗಾದರೆ ಮಾತ್ರ ಇದು UGST. ಬಟ್ ಇಲ್ಲಿ ಆಗ್ತದೆ ಡೆಲ್ಲಿ ಟು ಮುಂಬೈ, ಮುಂಬೈಯಿಂದ ಡೆಲ್ಲಿಗೆ ಹೋಗ್ತೈತೆ. ಸೊ ಏನಿದು? IGST ಬರುತ್ತೆ. ಹಾಂ, ಸೊ IGST ಡೈರೆಕ್ಟಾಗಾರ ಬರ್ಕೋ, ಇಲ್ಲಾಂದರೆ ವಾಟ್ SGST ಕೊಟ್ಟವನೇ ಪ್ರಾಬ್ಲಮ್ ಇಲ್ಲ. SGST ಬರ್ಕೋ, ಪಕ್ಕದಲ್ಲಿ CGST ಬರ್ಕ ಕಂಡಿಡಿ. ಟೋಟಲ್ ಅಮೌಂಟ್ ಲಾಸ್ಟಿಗೆ ಏನಾಗುತ್ತೆ? ಟೋಟಲ್ ಅಮೌಂಟ್ ವಿಲ್ ಬಿ ವಾಟ್? ಸೆಲ್ಲಿಂಗ್ ಪ್ರೈಸು ಪ್ಲಸ್ CGST ಪ್ಲಸ್ SGST ಮಾಡಿ ಎಷ್ಟು ಬರುತ್ತೆ? ಟೆಲ್, ಡೂ ಇಟ್ ಅಂಡ್ ಟೆಲ್. ಹಾಂ, ನೆಟ್ ಅಮೌಂಟ್ ಅಂದರೆ ಇದು ನೆಟ್ ಅಮೌಂಟ್ ಬರ್ಕೋಬೋದು. ಇದು ಟೋಟಲ್ ಪ್ರೈಸ್ ಇದಿಲ್ಲ. ನೆಟ್ ಅಮೌಂಟ್ ಅಂದರೆ ಎಷ್ಟು ಕ್ವಾಂಟಿಟಿ, ಒಂದಕ್ಕೆ 150 ರೂಪಾಯಿ ಆದರೆ 120ಕ್ಕೆ ಎಷ್ಟಾಗುತ್ತೆ? 120 ಕ್ವಾಂಟಿಟಿಗೆ. ಇದು ನೆಟ್ ಪ್ರೈಸ್. ಇದು ದಿಸ್ ಒನ್ ಇಸ್ ನೆಟ್ ಪ್ರೈಸ್. ಹಾಂ, ಓ ಈ ನೆಟ್ ಅಲ್ಲ, ನಿಲ್ಲಿರಬೇಕು. ನಿಲ್ ಅಂತ ಬರ್ಕೋ. ಇದು ನೆಟ್ ಪ್ರೈಸರ ಬರ್ಕೋ, ಪ್ರಾಬ್ಲಮ್ ಇಲ್ಲ. ನೆಟ್ ಪ್ರೈಸ್ ಫಸ್ಟ್ನೇದು ಎಷ್ಟು? ಸೊ 180 ಪರ್ ಪೀಸು, ಕ್ವಾಂಟಿಟಿ 10, ಡಿಸ್ಕೌಂಟು, ನೆಟ್ ಪ್ರೈಸ್ ಇದು ಮಲ್ಟಿಪ್ಲೈ ಮಾಡಿದರೆ 1800. ಎಸ್ ಪಿ ನಿಲ್ ಬರ್ತದಾ? ಸೆಲ್ ಮಾಡಿದ್ರೆ 0ಗ? ಹಾಂ, ಡಿಸ್ಕೌಂಟ್ ಇಲ್ಲ ಅಂದರೆ ಮತ್ತೆ ಡೈರೆಕ್ಟಾಗಿ ಹಾಕೋ 1800. ನೀನು ಡಿಸ್ಕೌಂಟ್ ಇಲ್ಲಿ ಬರ್ಕೋಬೇಕಾದ್ರೆ, ಬಟ್ ನಾನು ಡೈರೆಕ್ಟಾಗಿ SP ಬರ್ಕೊತಿದ್ದೆ ತಾನೆ. ಬರ್ಕಂಗಿದ್ದು ಬರ್ಕೋ, ಇಲ್ಲೊಂದು ಬರೀ ಡಿಸ್ಕೌಂಟೆಡ್ ಪ್ರೈಸ್, ಡಿಸ್ಕೌಂಟೆಡ್ ವಾಟ್? ಡಿಸ್ಕೌಂಟ್ ಪರ್ಸೆಂಟೇಜ್ ಬರ್ಕೋ, ನೆಲ್. ಹಾಂ, ಇವಾಗ SP ಸೇಮ್ ಬರುತ್ತಾ? IGST ಎಷ್ಟು ಬರುತ್ತೆ? CGST ಎಷ್ಟು ಬರುತ್ತೆ?
1810% ಅಂದರೆ 180 ಬರುತ್ತೆ. ಹಾಂ, 162. ಹಾಂ, ನೋ. 180ಕ್ಕೆ 90%, 9% ಅದು ಎಷ್ಟಾಗತ್ತೆ? ಹಾಂ, 1800 ತಾನೆ. ಓಕೆ 9% ಅಲ್ವಾ? 9/100 ಇಂಟು 1800. ಹಾಂ, 18/9 162. 162ನಾ? ಓಕೆ, 162. ಇದು 162, ಇದು 162 ಹಂಗಾದರೆ. ಓಕೆ, ನೆಕ್ಸ್ಟ್ ಎರಡನೇದು 260, 20 ಕ್ವಾಂಟಿಟಿ. ನೆಟ್ ಪ್ರೈಸ್ ಎಷ್ಟಾಯಿತು? 5200. ಡಿಸ್ಕೌಂಟ್ ಅಮೌಂಟು 20%. ಹಂಗಾದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಸೊ 80/100 ಇಂಟು 5200 ಎಷ್ಟು ಬರುತ್ತೆ? 1040. ಓಕೆ, ನೆಕ್ಸ್ಟು ಟ್ಯಾಕ್ಸು ಅದೇ ಎಷ್ಟಾಯಿತು? 9% ಆಫ್ 1040. ನೀನೇ ತಾನು ಹೇಳಿದ್ದು 80% ಆಫ್ 5200ಗೆ 1040 ಅಂತ ಹೇಳಿದ್ದು ನೀನು. ನಾನು ಹೇಳಿದ್ನಾ? ಇದು ಎಷ್ಟು ಬರುತ್ತೆ ಸೆಕೆಂಡದು? SP ಎಷ್ಟು ಬರುತ್ತೆ ಇದಕ್ಕೆ? 1040 ತಾನು ಹೇಳಿದ್ದು ನೀನು. ಕರೆಕ್ಟಾಗಿ ಹೇಳ್ರಲ್ಲ, ತಪ್ಪು ಹೇಳ್ಬಿಡ್ರಿ. ಮತ್ತು 1040 ಎಲ್ಲಿಂದ ಬಂತು? 1040 ಅಂತ ಯಾರು ಹೇಳಿದ್ದು? ತಿಕ್ಲವನ ಹಾ. ಸೊ ಫಸ್ಟ್ನೇದು ರೇಟ್ ಪರ್ ಪೀಸು. ನೆಕ್ಸ್ಟ್ ಕ್ವಾಂಟಿಟಿ, ನೆಟ್ ಪ್ರೈಸು, ಡಿಸ್ಕೌಂಟು, ಸೆಲ್ಲಿಂಗ್ ಪ್ರೈಸು, CGST, SGST. ಓಕೆ, ಫಸ್ಟ್ನೇದು 180, 10, 1800. ಕರೆಕ್ಟಾ? ಡಿಸ್ಕೌಂಟ್ ನಿಲ್ಲ, ಇದಿಲ್ಲ. ಸೊ SP = 1800. SGST ಎಷ್ಟು? CGST ಎಷ್ಟು? SGST 9%, 162. ಎರಡನೇದೆಷ್ಟು? 260 rupees. 260, 20 ಕ್ವಾಂಟಿಟಿ, 20% ಡಿಸ್ಕೌಂಟು. ನೆಟ್ ಎಷ್ಟಾಯಿತು? 5200 ಇದು ನೆಟ್ ಪ್ರೈಸು. 260 ಇಂಟು 20, 5200. 5200 ಇದು 20% ಡಿಸ್ಕೌಂಟು. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇವಾಗ? ಸೊ 80/100 ಇಂಟು 5200. ಇದಕ್ಕೆ ತಾನು ಹೇಳಿದ್ದು ಅವಾಗ ಏನು? 2020 ಕ್ಯಾನ್ಸಲ್ಲು. 52 ಇಂಟು 80 ಎಷ್ಟಾಗುತ್ತೆ? 8 16 1 ಕ್ಯಾರಿ. 8 5 40, 40 + 1 41. 4106, 41160. ಹಾಂ, SGST 9% ಎಷ್ಟಾಯಿತು? 9% ಆಫ್ 4160. ಒಂದೇ ನಿಮಿಷ ಇಲ್ಲ ಇದ್ದೀನಿ ಹೇಳು. ನೈನ್ ಪರ್ಸೆಂಟ್ ಆಫ್ SGST 4160ಗೆ ಎಷ್ಟು ಬರುತ್ತೆ?
ಓಕೆ, ಇದು ದಿಸ್ ಒನ್ 310 30%. ಡಿಸ್ಕೌಂಟ್ ಎಷ್ಟು? ನಿಲ್ಲು. ಓಕೆ, ಎಸ್ ಪಿ ಎಷ್ಟು? 8. ಡಿಸ್ಕೌಂಟ್ ನೆಟ್ ಪ್ರೈಸ್ ಹೇಳ್ರಲ್ಲ ಇದರಲ್ಲಿ. ನೆಟ್ ಪ್ರೈಸ್ ಎಷ್ಟಾ? ನೆಟ್ ಪ್ರೈಸ್ ಇದು 9300. 9300 ಇದು ನಿಲ್. ಓಕೆ, ನೆಕ್ಸ್ಟ್ ಎಸ್ ಪಿ. ಓಕೆ, ಇದು 9300 ಬಿಕಾಸ್ ನೋ ಡಿಸ್ಕೌಂಟ್. ಸೊ ಎಸ್ ಜಿ ಎಸ್ ಟಿ 837. ದಿಸ್ ಇಸ್ ಆಲ್ಸೋ 837. ಓಕೆ, ನೆಕ್ಸ್ಟ್ ಲಾಸ್ಟ್ 175 ಕ್ವಾಂಟಿಟಿ 20. ನೆಟ್ ಪ್ರೈಸ್ ಎಷ್ಟು? 3500. ನೆಕ್ಸ್ಟ್ ಡಿಸ್ಕೌಂಟ್ ಎಷ್ಟು? 30% ಡಿಸ್ಕೌಂಟು. ಎಸ್ ಪಿ ಎಷ್ಟು ಹಂಗಾದ್ರೆ? ಎಷ್ಟು ಬರುತ್ತೆ? 7500 ಅಂತ ಗೊತ್ತು. ಫೈನಲ್ ಹೇಳು. 2450. ಚೆಕ್ ಕರೆಕ್ಟಾ? ಕರೆಕ್ಟಾಗಿದೆಯಾ? ಓಕೆ, ನೆಕ್ಸ್ಟು ಇದು ಸಿ ಜಿ ಎಸ್ ಟಿ ಎಷ್ಟು? ಎಚ್ ಜಿ ಎಸ್ ಟಿ ಆರ್ ಸಿ ಜಿ ಎಸ್ ಟಿ ಎಷ್ಟು ಬರುತ್ತೆ? % ಆಫ್ 2450. 9% ಆಫ್ 2450. 220.5. 220.5. 220.5. ನೆಕ್ಸ್ಟ್ ಇದು ಅಷ್ಟೇ. ನೆಕ್ಸ್ಟು ಕಂಡುಹಿಡಿಬೇಕಾಗಿದ್ದೆ ನಾವು. ಫೈಂಡ್ ದ ಟೋಟಲ್ ಅಮೌಂಟ್. ಕರೆಕ್ಟಾ? ಸೊ ಟೋಟಲ್ ಅಮೌಂಟ್ ವಿಲ್ ಬಿ ಎಸ್ ಪಿ. ಟೋಟಲ್ ಅಮೌಂಟ್ ಕೆಳಗಡೆ ಬರೀಬೇಕು. ಕೆಳಗಡೆ ಟೋಟಲ್ ಅಮೌಂಟ್ ಈಕ್ವಲ್ ಟು ಎಸ್ ಪಿ ಪ್ಲಸ್ ಸಿ ಜಿ ಎಸ್ ಟಿ ಪ್ಲಸ್ ಎಚ್ ಜಿ ಎಸ್ ಟಿ. ಏರ್ಟೆಲ್ ಟೋಟಲ್ ಅಮೌಂಟ್ ಎಷ್ಟು? ಎಸ್ ಪಿ ಎಷ್ಟು? ಎಸ್ ಪಿ 0 1 11 1 10 1 10 13 13 4 17. 1 ಕ್ಯಾರಿ 1 2 6 6 15 17,710 ಪ್ಲಸ್ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ 162 plus 374.4 837 220.5. add all. One 593.9. Add it. One nine 1930. ಕರೆಕ್ಟಾ? ಸೊ ಯು ಶುಡ್ ಪುಟ್ ಎಸ್ ಐ ಯೂನಿಟ್. ಎಲ್ಲದಕ್ಕೆ ಎಸ್ ಐ ಯೂನಿಟ್ ಹಾಕಬೇಕು. ಡಾಲರ್ ಇದ್ದರೆ ಡಾಲರು, ರುಪೀಸಲ್ಲಿ ರುಪೀಸು. ಆಯಿತಾ? ಇಲ್ಲಾಂದರೆ ಒಂದು ಮಾರ್ಕ್ಸ್ ತೆಗಿತಾರೆ. ಕ್ಲಿಯರ್? ಮುಗಿತಾ ಇದು? ಯಾ ದಿಸ್ ಟು ಹೇಳ್ತೀನಿ, ನೀವೇ ಮಾಡಬೇಕು. ದಿಸ್ ವಾಸ್ ಲಾಸ್ಟ್ ಇಯರ್ ಆಸ್ ಕ್ವಶನ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇದು ನ್ಯಾಷನಲ್ ಟ್ರೇಡಿಂಗ್ ಕಂಪನಿ ಮೀರಟ್ ಯು ಪಿ ಮೇಡ್ ದ ಸಪ್ಲೈ ಆಫ್ ಫಾಲೋಯಿಂಗ್ ಗುಡ್ ಸರ್ವಿಸ್ ಟು ಸಮರ್ಥ್ ಟ್ರೇಡರ್ಸ್ ನೋಯ್ಡಾ. ಫೈಂಡ್ ದ ಟೋಟಲ್ ಅಮೌಂಟ್ ಆಫ್ ಬಿಲ್ ಇಫ್ ದ ರೇಟ್ ಆಫ್
ಸಿ ಜಿ ಎಸ್ ಟಿ ಈಸ್ ಕಟ್ಟಾಗ್ಬಿಟ್ಟಿದೆ. ಇದಿರ್ಬೇಕು ನೋಡಿರಿ, ಇದರಲ್ಲಿ ಸೆಲೆನಾ ಬುಕ್ಕಲ್ಲಿ ಇರಬೇಕು ಕ್ವಶನ್. ಇದು ಸೆಲೆನಾ ಬುಕ್ಕಲ್ಲಿ ಇದೆ ನೋಡಿ, ಲಾಸ್ಟ್ ಚೆಕ್. I think rate of interest is 9%. 9% 14% ಇಲ್ಲ, ಇದೆ ಮೀರಟ್ ಯು ಪಿ ಕ್ವಶನ್ ಇದೆ, ಸೆಲೆನಾದಲ್ಲಿದೆ ನೋಡು. ಇಲ್ಲ ಇದೆಯಾ? ಅಲ್ಲ, ಇದರಲ್ಲಿ ಎಕ್ಸೈಸ್ ಪ್ರಾಬ್ಲಮ್ ಇದು. ಓಕೆ, ಲೀವ್. ಓಕೆ, ಟೇಕ್, ಹಿಂಗೆ ತೊಗೊಳ್ರಿ ಅಷ್ಟೇ. ಸೊ ಟೇಕ್ ಸಿ ಜಿ ಎಸ್ ಟಿ ಈಸ್ ಈಕ್ವಲ್ ಟು ಐ ವಿಲ್ ಗಿವ್ ಇಟ್ ಇಸ್ 9% ಅನ್ಕೊಡ್ರಪ್ಪ, ಆರ್ 14% ಅನ್ಕೋ, 14%. ಓಕೆ, ಏನು ಕಂಡುಹಿಡಿಬೇಕು ಫಸ್ಟು? ಕ್ವಾಂಟಿಟಿ, ನೆಕ್ಸ್ಟು ಎಮ್ ಆರ್ ಪಿ, ನೆಕ್ಸ್ಟು ಟೋಟಲ್ ಅಮೌಂಟು, ನೆಟ್ ಪ್ರೈಸು, ನೆಕ್ಸ್ಟು ಡಿಸ್ಕೌಂಟು, ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸು, ನೆಕ್ಸ್ಟು ಸೊ ಇಟ್ ಈಸ್ ವಾಟ್? ಇಟ್ ಈಸ್ ಇಂಟ್ರಾಸ್ಟೇಟ್. ಸೊ ವಿತಿನ್ ದ ಸ್ಟೇಟ್ ಅಂದರೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ನೋಡೋ, ಹಿಂಗಾದರೂ ಮಾಡಿ, ನಾನು ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಿಂದ ಹಿಂಗೆ ಮಾಡ್ತಿದ್ದೀನಿ. ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಲಾಸ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ಲಾಂಗ್ ಪ್ರೊಸೀಜರೇ ಇದು. ಇಲ್ಲ ಶಾರ್ಟ್ ಪ್ರೊಸೀಜರ್ ಅಂದರೆ ಇದನ್ನೆಲ್ಲ ಎಗರಿಸಿ ಡೈರೆಕ್ಟಾಗಿ ಅದಕ್ಕೆ ಕಂಡು ಹಿಡ್ಕೋಬೋದು. ಡೈರೆಕ್ಟಾಗಿ ಎಸ್ ಪಿ ಎಲ್ಲಿ ಏನು ಬರುತ್ತಲ್ಲ ಅದಕ್ಕೆ ಏನು ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಪರ್ಸೆಂಟೇಜ್ ಕಂಡಿಡ್ರೆ ಡಿವೈಡ್ ಬೈ 2 ಮಾಡಿದ್ರೆ ಯು ವಿಲ್ ಗೆಟ್ ಇಟ್. ಸೊ ಬೆಟರ್ ಯು ಡೂ ಲೈಕ್ ದಿಸ್, ವೈ ಟು ಲೂಸ್ ದ ಮಾರ್ಕ್ಸ್. ಸೊ ಕ್ವಾಂಟಿಟೀಸ್ 20, ಇದು 30 ಎಮ್ ಆರ್ ಪಿ, 30 ಕ್ವಾಂಟಿಟಿನ ವಾಟ್ ಇಸ್ ದಿಸ್ 225 ಎಮ್ ಆರ್ ಪಿ ಒಂದಕ್ಕೆ. ನೆಟ್ ಪ್ರೈಸ್ ಎಷ್ಟಾಯಿತು? ಯು ಮಲ್ಟಿಪ್ಲೈ ಡಿಸ್ಕೌಂಟು 40% ಡಿಸ್ಕೌಂಟು, ಎಸ್ ಪಿ ಮಾಡ್ಬೋದಾ? ಇದು ಮಾಡ್ಬೋದಾ? ಏನೋ ಡೌಟ್ ಇದ್ರಾಗೆ, ಏನೋ ಡೌಟ್ ಬರುತ್ತಾ? ಸೊ ಅಲ್ಲಿ 14% ಸಿ ಜಿ ಎಸ್ ಟಿ ಕೊಟ್ಟಿರೋದ್ರಿಂದ 14% ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ 14%. ಸೇಮ್ ಆನ್ಸರ್ ಬರುತ್ತೆ. ಲಾಸ್ಟಿಗೆ ಸೆಲ್ಲಿಂಗ್ ಪ್ರೈಸು ಪ್ಲಸ್ಸು ಸಿ ಜಿ ಎಸ್ ಟಿ ಪ್ಲಸ್ಸು ಎಸ್ ಜಿ ಎಸ್ ಟಿ ಇದೆಲ್ಲ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ಫೈನಲ್ ಅಮೌಂಟ್ ಆರ್ ಟೋಟಲ್ ಅಮೌಂಟ್. ಇಟ್ಸ್ ಕ್ಲಿಯರಾ? ಏನೋ ಡೌಟ್ ಇಲ್ಲ ತಾನೆ? ನೀವಿಲ್ಲಿ ಬೇಕಾಗಿರೋದೇನು, ಕ್ಯಾಲ್ಕುಲೇಷನ್ ರಾಂಗ್ ಆಗಬಾರ್ದು ಅಷ್ಟೇ. ನೀಟಾಗಿ ತಲೆಯಲ್ಲಿ ಏನಂತಾರಲ್ಲ, ಕಿಡ್ನಿನ ನೀಟಾಗಿ ಯೂಸ್ ಮಾಡಿಬಿಟ್ಟು ಹಾಕ್ಬೇಕು. ಮಿಸ್ ಆಯಿತು ಅಂದರೆ ಓದು. ಓಕೆ, ಚೆಕ್ ಇಟ್. ಲಾಸ್ಟ್ ಒನ್. Mr. Ram Traders Delhi provide the following service to Mr. Geeta Trading Company, Agra. Find the amount of ಇದು ಇಂಟ್ರಾಸ್ಟೇಟಾ ಇಂಟ್ರಾಸ್ಟೇಟ್ ಮೀನ್ಸ್ ಐ ಜಿ ಎಸ್ ಟಿ ಬರುತ್ತೆ. ಸೊ ಈ ಐ ಜಿ ಎಸ್ ಟಿ ಬಂದರೂ ಕೂಡ ಏನಾಗ್ತೀರಾ, ಡೈರೆಕ್ಟಾಗಿ ಐ ಜಿ ಎಸ್ ಟಿ ಹಾಕ್ಕೊಳ್ಳಿ. ಎಷ್ಟಿದೆ ಪರ್ಸೆಂಟೇಜು? 15% ಐ ಜಿ ಎಸ್ ಟಿ, ಜಿ ಎಸ್ ಟಿ ಕೊಟ್ಬಿಟ್ಟವನೆ. ನೋಡು, ಅಲ್ಲಿ ಸಿ ಜಿ ಎಸ್ ಟಿ ಕೊಟ್ಟಿಲ್ಲ ಅವ್ನು ಪುಣ್ಯಾತ್ಮ. ಏನು ಮಾಡಿದ್ದಾನೆ? ಜಿ ಎಸ್ ಟಿ ಮೀನ್ಸ್ ಎಷ್ಟು ಬರುತ್ತಿದ್ದು ನೆಟ್ ಪ್ರೈಸು? 3840. ಜಿ ಎಸ್ ಟಿ 12% ಜಿ ಎಸ್ ಟಿ. ಹಂಗದು ಇನ್ ರುಪೀಸ್ ಎಷ್ಟಾಗುತ್ತೆ? ಜಿ ಎಸ್ ಟಿ ಇನ್ ರುಪೀಸ್ 12/100 ಆಫ್ 3840. ಮಚಲ್ ಗೆಟ್ 00 ಕ್ಯಾನ್ಸಲ್. 2 5 2 6 5ಇಂದ ಮಾಡಿದರೆ 5 7 35, 3 ಕ್ಯಾರಿ, 5 6 30, 4 ಕ್ಯಾರಿ, .08, 76.8 ಇಂಟು 6 ಮಾಡಿರಿ. ಎಷ್ಟು ಬರುತ್ತೆ? 76.8 ಇಂಟು 6. ಸೊ ಇಟ್ ವಿಲ್ ಕಮ್ ಇನ್ ದ ಡೆಸಿಮಲ್. Fast. No much time.
So one more is here 10, quantity 260. So net price, so this is for 18%. So next one is 16 quantity 420 rupees ಒಂದು each. ಸೊ ನೆಟ್ ಪ್ರೈಸ್ ಎಷ್ಟು ಬರುತ್ತೆ? 12% ಟ್ಯಾಕ್ಸ್. ಅದೇ ಬೇಗ ಬೇಗ ಅದು ಕೆಳಗಡೆ 2000 ಎಷ್ಟನೇದು ಯಾವುದು? ಹ್ಞೂ 2600. 18% GST 2600ಕ್ಕೆ 18% GST ಎಷ್ಟಾಗುತ್ತೆ? ಇದು ಎಷ್ಟಾಯ್ತು? ಇದು ಮೇಲೆದು ಇದು ಹೇಳಿಲ್ಲ GST 12%ಗೆ. ಯಾವುದ್ರದ್ದು? ಇದ್ರದ್ದಾ? ನೆಟ್ ಪ್ರೈಸ್ ಎಷ್ಟು? 6720. ಹಾಂ, GST ಕಂಡ್ರಿ ಎಲ್ಲದಕ್ಕೂ. ಹತ್ತು ಪರ್ಸೆಂಟಿಗೆ 384 ರೂಪಾಯಿ. ಇನ್ನು 2%ಗೆ 384 ಅಂದರೆ 60 ರೂಪಾಯಿ. 400 ಸಮಥಿಂಗ್ ಬರುತ್ತೆ ನೋಡಿದು. ಕರೆಕ್ಟಾ? ಇದು ಸೆಕೆಂಡ್ ಒನ್ ಇನ್ನು ಪಾಯಿಂಟಲ್ಲಿ ಬರುತ್ತೆ. 460.8. ಓಕೆ, ನೆಕ್ಸ್ಟ್ ಒನ್ 312. ನೆಕ್ಸ್ಟ್ ಒನ್ 6720ಗೆ ಎಷ್ಟು ಪರ್ಸೆಂಟು? 12%. 00 ಕ್ಯಾನ್ಸಲ್ಲು. 2 6 2 5 ದೆನ್ ಯಾವ್ದಾರ ಡಿವೈಡ್ ಆಗುತ್ತಾ? ಹಾಗೆಲ್ಲ ಅದು ಪಾಯಿಂಟಲ್ಲೇ ಬರುತ್ತೆ. 806.4. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ನೆಟ್ ಪ್ರೈಸ್. ಟೋಟಲ್ ಅಮೌಂಟ್ ಎಷ್ಟು ಬರುತ್ತಿದ್ದು? ನೆಟ್ ಪ್ರೈಸ್ ಎಷ್ಟು ಬರುತ್ತೆ? 0 8 10 1 ಕ್ಯಾರಿ 5 5 11 7 18 18 8 26 6 2 5 10 12 12 18. ಕರೆಕ್ಟಾ? 18,600. 18,600 ನೆಟ್ ಪ್ರೈಸ್, ಟೋಟಲ್ ಪ್ರೈಸ್. ಓಕೆ, ನೆಕ್ಸ್ಟ್ GST ಕಂಡು ಎಷ್ಟು ಬರುತ್ತೆ? ಟೋಟಲ್ GST 2 2 2 4 4 6 4 10 0. ಓ, ಇದೊಂದು ಪಾಯಿಂಟ್ ಬೇರೆ ಇದೆ. 8 4 12 12ಕ್ಕೆ 2 12ಕ್ಕೆ 2 ಇದು 1 ಬರುತ್ತೆ. ಇಲ್ಲಿ 1 ಉಳಿತು. $1,851.2. ಕರೆಕ್ಟಾ? ಸೊ ದೆನ್ ಹಿಯರ್ ದ ಟೋಟಲ್ ಅಮೌಂಟ್ ವಿಲ್ ಬಿ 18,600 ಪ್ಲಸ್ 1,851.2. So total will be 20451.2. So total amount in rupees. Correct? Okay, we'll do tomorrow next previous year papers.